ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿಂದ ನಾನು ಹೊಸ ಡಿವೈಸಲ್ಲಿ ವಿಡಿಯೋ ರೆಕಾರ್ಡ್ ಮಾಡ್ತಿದ್ದೇನೆ. ಅದು Insta360 ನೋಡ್ಬೋದು. ಸೊ ಇದೊಂದು ಜಸ್ಟ್ ನಾನು ಟ್ರೈ ಮಾಡ್ತಾ ಇದ್ದೇನೆ ಈ ರೀತಿ ವ್ಲಾಗ್ ಮಾಡಲಿಕ್ಕೆ. ಇದು ಸ್ವಲ್ಪ ಇರಿಟೇಟಿಂಗ್ ಆಗ್ತಾ ಉಂಟು ಈ ರೀತಿ, ಬಟ್ ನೋಡುವ ವಾಯ್ಸ್ ಕ್ವಾಲಿಟಿ ಹೇಗೆ ಬರ್ತಾ ಉಂಟು, ಅದೇ ರೀತಿ ಆ್ಯಂಗಲ್ ಹೇಗೆ ಇದೆ ಅಂತ ಗೊತ್ತಿಲ್ಲ. ನೋಡುವ, ಟ್ರೈ ಮಾಡಿ ನೋಡುವ. ಸ್ವಲ್ಪ ಕಾಸ್ಟ್ಲಿ ಇತ್ತು ಕ್ಯಾಮರಾ, ಸ್ವಲ್ಪ ಹೆದರಿಕೆನೂ ಆಗ್ತದೆ ಮೋಟೋ ಬ್ಲಾಗ್ ಮಾಡುವಾಗ. ನೋಡಿ, ಗಾಡಿ ಬಿಡುವಾಗ ಹೆಲ್ಮೆಟ್ ಹಾಕಬೇಕು. ಅವ್ರ ಥರ ವಿತೌಟ್ ಹೆಲ್ಮೆಟ್ ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ಯಾವತ್ತೂ ಹೋಗಬೇಡಿ. ಸೊ ತುಂಬ ದಿನ ಅಂದರೆ ತುಂಬ ದಿನ ಆಯಿತು ಮೋಟೋ ಬ್ಲಾಗ್ ಮಾಡದೆ. ಅದಕ್ಕೆ ಮೇನ್ ರೀಸನ್ ಏನಂದರೆ ನಂದು ಗೋಪ್ರೋ ಪ್ರಾಬ್ಲಮ್. ನಂದು ಗೋಪ್ರೋ ಡ್ಯಾಮೇಜ್ ಆಗಿತ್ತು, ವಾಟರ್ ಡ್ಯಾಮೇಜ್. ಸೊ ವರ್ಕ್ ಆಗ್ತಾಯಿರಲಿಲ್ಲ. ಒಂದೊಂದು ಸರ್ತಿ ವರ್ಕ್ ಆಗ್ತಾಯಿತ್ತು, ಒಂದೊಂದು ಸರ್ತಿ ವರ್ಕ್ ಆಗ್ತಿರಲಿಲ್ಲ. ಈಗ ವರ್ಕ್ ಆದರೂ ಕೂಡ ಏನಂದರೆ ಟಚ್ ಎಲ್ಲ ವರ್ಕ್ ಆಗ್ತದೆ, ಬಟ್ ಲೆನ್ಸ್ ವರ್ಕ್ ಆಗ್ತಾಯಿಲ್ಲ. ಸೊ ಅದೊಂದು ಮೇನ್ ಪ್ರಾಬ್ಲಮ್. ಹಾಗಾಗಿ ಮತ್ತೆ ತುಂಬ ಡಿಸಿಷನ್ಸ್ ತೆಕ್ಕೊಂಡು ಎಲ್ಲ ಎದ್ದೆತ್ತಾರೆ ರಿಸರ್ಚ್ ಎಲ್ಲ ಮಾಡಿ ಮತ್ತೆ ಫೈನಲಿ ನಾನು Insta360 X3 ತಗೊಳ್ಳುವ ಅಂತ ಡಿಸೈಡ್ ಮಾಡಿದ್ದೆ. ಇದರ ಅನ್ಬಾಕ್ಸಿಂಗ್ ಬೇಗದಲ್ಲಿ ಬರಲಿಕ್ಕುಂಟು, ಯಾಕಂದರೆ ಇದು ಈಗ ನಾನು ಜಸ್ಟ್ ಟೆಸ್ಟ್ ಮಾಡ್ತಾಯಿದ್ದೇನೆ ಹೇಗಿದೆ ಏನು ಅಂತ. ಸೊ ಇದರ ಬಗ್ಗೆ ರಿವ್ಯೂಸು, ಪ್ರಾಪರ್ ರಿವ್ಯೂಸ್ ಮತ್ತೆ ಕೊಡ್ತೇನೆ. ಸೊ ನಮ್ಮ ಬಚ್ಪೆಗೆ ನೀವು ಎಂಟ್ರಿ ಆಗಿ, ಕಟೀಲಿಂದ ಎಂಟ್ರಿ ಆಗಿ ಅಥವಾ ಮಂಗಳೂರಿಂದ ಎಂಟ್ರಿ ಆಗಿ ನಿಮಗೆ ಡ್ಯಾನ್ಸಿಂಗ್ ರೋಡ್ಸ್ ಸಿಗ್ತದೆ. ಸೊ ನೋಡ್ಬೋದು, ಇದು ಡ್ಯಾನ್ಸಿಂಗ್ ರೋಡ್ಸ್, ನಮ್ಮ ಬಚ್ಪೆಯ ಡ್ಯಾನ್ಸಿಂಗ್ ರೋಡ್. ಡೆವಲಪ್ಮೆಂಟ್ ಆಗಲಿಕ್ಕೆ ಇದೆ, ಯಾವಾಗ ಡೆವಲಪ್ಮೆಂಟ್ ಆಗ್ತದೆ ಅಂತ ಗೊತ್ತಿಲ್ಲ. ಸೊ ನೋಡ್ಬೋದು, ಇದು ಕೂಡ ಸಿಟಿಗೆ ಎಂಟರ್ ಆಗುವಾಗ ನೋಡ್ಬೋದು ಡ್ಯಾನ್ಸಿಂಗ್ ರೋಡ್ ಆಫ್ ಬಚ್ಪೆ. ಸೊ ಲಾಸ್ಟ್ ಟೈಮ್ ನಾನೊಂದು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಹಾಕಿದ್ದೆ, ಅದು ತುಂಬ ವೈರಲ್ ಆಯಿತು. ಅಂದರೆ ನನ್ನ ಪೇಜಿಂದ ವೈರಲ್ ಆಗಲಿಲ್ಲ, ಮಂಗಳೂರಿದ್ದು ಕೆಲವು ಪೇಜಸ್ ಇದೆ, ಟ್ರೋಲ್ ಪೇಜಸ್ ಆಗಲಿ, ಅದರ ನಂತರ ಕೆಲವೊಂದು ಒಳ್ಳೆ ಕಂಟೆಂಟ್ಸ್ ಕೊಡುವಂತಹ ಪೇಜಸ್ ಇದೆ, ಅದರಲ್ಲಿ ಹಾಕಿದರು. ಸೊ ಆಲ್ಮೋಸ್ಟ್ ಒಳ್ಳೆ ವ್ಯೂಸ್ ಅವರಿಗೆ ಬಂದಿದೆ. ಅದು ರೋಡ್ ಕೂಡ ತೋರಿಸ್ತೀರಿ ಹೇಗೆ ಇದೆ ಅಂತ. ಆ ವೀಡಿಯೋಸ್ ಎಲ್ಲ ಹಾಕಿದ ನಂತರ ಮತ್ತು ಅಲ್ಲಿ ಪ್ರಾಬ್ಲಮ್ಸ್ ಆದ ನಂತರ ಆವಾಗ ರೋಡ್ ಕನ್ಸ್ಟ್ರಕ್ಷನ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಲ್ಲಿ ತನಕ ಮಾಡಲೇ ಇಲ್ಲ. ಸೊ ಅದು ಯಾವುದಂತ ಕೂಡ ನಾನು ನಿಮಗೆ ತೋರಿಸ್ತೇನೆ. ಈಗ ಸದ್ಯಕ್ಕೆ ಸಿಂಗಲ್ ಲೇನ್ ಮಾಡಿದ್ದಾರೆ, ಯಾಕಂದರೆ ಸ್ವಲ್ಪ ಈಚೆ ಬದಿಯವರು ಅಬ್ಜೆಕ್ಷನ್ ಇದೆ ಕಾಣ್ಬೋದು, ಆಚೆ ಬದಿದ್ದು ಕೂಡ. ಸೊ ಪ್ರಾಪರ್ ಪ್ಲ್ಯಾನಿಂಗ್ ಅಂತ ಇಲ್ಲ, ಅದಕ್ಕೋಸ್ಕರ ಪೆಂಡಿಂಗಲ್ಲಿದೆ. ಇಷ್ಟು ಕೆಲಸ ಆಗಲಿಕ್ಕೆ ಆಲ್ಮೋಸ್ಟ್ 1 year ತಗೊಂಡಿದ್ದಾರೆ. ಸೊ ಇನ್ನೂ ರೋಡ್ ಆಗಲಿಕ್ಕಿದೆ, ಅದಕ್ಕೆ ಎಷ್ಟು ವರ್ಷ ತಗೊಳ್ತಾರೆ ಗೊತ್ತಿಲ್ಲ. ಸೊ ಇವಾಗ ಬರ್ತದೆ ನೋಡಿ, ಬಚ್ಪೆಯ ಮೇಯ್ನ್ ಬಚ್ಪೆ ಕಂಬಳ ಅಂತಲೇ ಫೇಮಸ್ ಆಗಿದ್ದು. ಸೊ ನೋಡ್ಬೋದು, ಇದುವೇ ನೋಡಿ, ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ನಮ್ಮ ಬಚ್ಪೆ ಕಂಬಳ ಅಂತ. ಇದು ರೀಸೆಂಟ್ಲಿ ಅವರು ಕಾಂಕ್ರೀಟ್ ಹಾಕಿದರು, ಇಲ್ಲಾಂದರೆ ಫುಲ್ಲು ನೀರು ತುಂಬಿ ನಿಮಗೆ ಒಂದು ಕಂಬಳ ರೇಸ್ ಮಾಡ್ಬೋದು, ಆ ರೀತಿ. ಧೂಳೊಂದು ಹೇಳೋದು ಬೇಡ, ಭಯಂಕರ ಧೂಳು. ನೋಡಿ, ಇವಾಗ ನಿಮಗೆ ಇಲ್ಲಿ ರೈಟ್ ಸೈಡಲ್ಲಿ ಕಾಣ್ತಾ ಇದೆ ನೋಡಿ, ಇದು ಕೂಡ ಕಂಬಳ ಟ್ರ್ಯಾಕ್ ಅಂತ ಹೇಳ್ಬೋದು, ಆ ರೀತಿ ಆಗಿತ್ತು. ನೀವು ವಿಡಿಯೋ ನೋಡಲಿಲ್ಲ ಅಂದರೆ ನಾನು ಯೂಟ್ಯೂಬಲ್ಲಿ ಶಾರ್ಟ್ಸ್ ಥರ ಹಾಕಿದ್ದೇನೆ, ಅದನ್ನು ಹೋಗಿ ನೋಡ್ಬೋದು. ಬಚ್ಪೆ ಕಂಬಳ ಅಂತ ಹಾಕಿದ್ದೆ. ಸೊ ಅದು ಇದೇ ರೋಡ್. ಆದರೂ ನೋಡ್ಬೋದು, ಮಂಗಳೂರಿಂದ ನೀವು ಬಚ್ಪೆ ಸಿಟಿಗೆ ಎಂಟರ್ ಆಗೋದಾದರೆ ಇಲ್ಲಿ ಕೂಡ ಇದೆ ಡ್ಯಾನ್ಸಿಂಗ್ ರೋಡ್ಸ್ ಆಫ್ ಬಚ್ಪೆ. ನೋಡಿ ಬಸ್ ಹೇಗೆ ಡ್ಯಾನ್ಸ್ ಮಾಡ್ತಾ ಹೋಗ್ತದೆ ಅಂತ. ಅದೇ ರೀತಿ ನಾನು
ನಾನು ಹೇಗೆ ಹೋಗ್ತಿದ್ದೇನೆ ಅಂತ ನಿಮಗೆ ಕರೆಕ್ಟ್ ಗೊತ್ತಾಗಲಿಕ್ಕಿಲ್ಲ, ಬಟ್ ಬೆಟರ್ ನಿಮ್ಗೆ ಏನಂದರೆ ಬಸ್ಸಿದ್ದು ವ್ಯೂ ಕರೆಕ್ಟ್ ಗೊತ್ತಾಗ್ತದೆ ಫ್ರಂಟಲ್ಲಿ ಹೇಗೆ ಹೋಗ್ತಾ ಇದೆ ಅಂತ. ಹೇಗೂ ಬಜ್ಪೆ ಆಫ್ ರೋಡಿಂದ ಇವಾಗ ಇಲ್ಲಿ ರೋಡ್ ನೋಡ್ಬೋದು. ಇದು ಮಂಗಳೂರು ಏರ್ಪೋರ್ಟಿಗೆ ಜಾಯಿನ್ ಆಗುವಂಥ ರೋಡು. ಇಲ್ಲಿ ಕೂಡ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ. ಇದು ಬೇರೆ ಕನ್ಸ್ಟ್ರಕ್ಷನ್ಸ್ ಅವ್ರದ್ದು ಕಾಣಬೇಕು, ಕಾಂಟ್ರಾಕ್ಟ್ ಅವರು. ಮತ್ತು ಅಲ್ಲಿ ಬಜ್ಪೆಯಲ್ಲಿ ಏನಿದೆ ಅದು ಕಾಂಟ್ರಾಕ್ಟರ್ಸ್ ಬೇರೆ ಕಾಣಬೇಕು. ನನಗೆ ಏನಂದರೆ ಈ ಕಾಂಟ್ರಾಕ್ಟ್ ಅವ್ರದ್ದು ಏನಂದರೆ ತುಂಬ ಫಾಸ್ಟ್ ವರ್ಕ್ ಆಗ್ತಾ ಉಂಟು ಕಂಪೇರ್ ಮಾಡಿದರೆ ಬಜ್ಪೆದ್ದು ರೋಡಿಗೆ. ಮೇ ಬಿ ಅಲ್ಲಿ ಸ್ವಲ್ಪ ಎಂತ ಹೇಳ್ತಾರೆ ಆಬ್ಜೆಕ್ಷನ್ಸ್ ಇರೋದ್ರಿಂದ ಡಿಲೇ ಆಗಿರ್ಬೋದು. ಆದರೂ ಕೂಡ ಆಬ್ಜೆಕ್ಷನ್ಸ್ ಡಿಲೇ ಇದ್ದರೂ ಕೂಡ ಅಷ್ಟೊಂದು ಲೇಟ್ ಬೇಕಾಗಿರಲಿಲ್ಲ ಕಂಪೇರ್ ಮಾಡಿದ್ದು ಇಲ್ಲಿಗೆ. ನೋಡ್ಬೋದು ಇಷ್ಟು ಡಬಲ್ ಲೇನ್ ರೋಡ್ ಈ ರೀತಿ ಆದರೆ ತುಂಬ ಒಳ್ಳೆಯದು. ಒಂದು ಏರ್ಪೋರ್ಟಿಗೆ ಬರುವವರಿಗೂ ರೀಚ್ ಆಗಲಿಕ್ಕೆ ಒಂದು ಈಸಿ ಒಳ್ಳೆ ರೋಡು. ಮತ್ತು ಡುವಲ್ ಲೇನ್ ಇರೋದ್ರಿಂದ ಒಂದು ಹೋಗ್ಲಿಕ್ಕೆ ಒಂದು ಬರಲಿಕ್ಕೆ ಒಂದು ಸಪ್ರೇಟ್ ಇರ್ತದೆ. ಆಕ್ಸಿಡೆಂಟ್ಸ್ ಆಗಲಿ ಮತ್ತೆಲ್ಲ ಕಮ್ಮಿ ಆಗ್ತದೆ. ಆದರೆ ಏನಂದರೆ ಜನರು ಓವರ್ ಸ್ಪೀಡಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇನ್ನು, ಯಾಕಂದರೆ ಸಪ್ರೇಟ್ ಲೇನ್ಸ್ ಇರೋದ್ರಿಂದ. ಅದನ್ನೊಂದು ಜನರು ಸ್ವಲ್ಪ ಜಾಗ್ರತೆ ವಹಿಸಬೇಕು. ಎಷ್ಟು ಸ್ಪೀಡ್ ಲಿಮಿಟ್ ಬೇಕೋ ಅಷ್ಟರಲ್ಲೇ ಹೋಗಬೇಕು, ಓವರ್ ಸ್ಪೀಡ್ ಅಂತೂ ಮಾಡಬಾರ್ದು. ಮೇಯ್ನಾಗಿ ಯಾಕೆಂದರೆ ಇದು ಕಾಂಕ್ರೀಟ್ ರೋಡ್ಸ್ ನೋಡ್ಬೋದು, ಸೈಡಲ್ಲೆಲ್ಲ ನಿಮಗೆ ಮಣ್ಣು ಹೊಯ್ಗೆ ನಿಂತಿರ್ತದೆ. ಇದರಿಂದ ಸ್ಕಿಡ್ ಆಗೋ ಚಾನ್ಸಸ್ ಜಾಸ್ತಿ ಇರ್ತದೆ ಟರ್ನಿಂಗಲ್ಲಿ. ಸೊ ರೋಡ್ ಒಳ್ಳೆದಿದೆ ಅಂತ ಹೇಳಿ ಓವರ್ ಸ್ಪೀಡಲ್ಲಿ ಹೋದರೆ ಆಕ್ಸಿಡೆಂಟ್ ಆಗೋದು ಚಾನ್ಸಸ್ ಜಾಸ್ತಿ ಇರ್ತದೆ. ಸೊ ಅದಕ್ಕೋಸ್ಕರ ರೋಡ್ ಒಳ್ಳೆಯದು ಅಂತ ಹೇಳಿ ಓವರ್ ಸ್ಪೀಡಿಂಗ್ ಎಲ್ಲ ಮಾಡಲಿಕ್ಕೆ ಹೋಗಬೇಡಿ. ಆರಾಮ್ಸೆ ನಾರ್ಮಲ್ ನಿಮಗೆ ಸೇಫ್ಟಿಯಲ್ಲಿ ಎಷ್ಟು ಹೋಗಲಿಕ್ಕೆ ಆಗ್ತದೆ ಅಷ್ಟು ಸೇಫಾಗಿ ಹೋಗಿ. ನಿಮ್ಮಿಂದ ಬೇರೆಯವ್ರಿಗೂ ತೊಂದರೆ ಆಗೋದು ಬೇಡ. ಇಲ್ಲಿ ಮಾತ್ರ ಲೇನ್ ದೊಡ್ಡದಾಗೋದು ಡೌಟ್, ಯಾಕಂದರೆ ಆಲ್ರೆಡಿ ನೋಡ್ಬೋದು ರೈಲ್ವೆ ಬ್ರಿಡ್ಜ್ ಇರೋದ್ರಿಂದ. ಸೊ ಲೇನ್ ದೊಡ್ಡದಾಗಲಿಕ್ಕಿಲ್ಲ, ಇಷ್ಟೇ ಇರ್ಬೋದು ಆಲ್ಮೋಸ್ಟು. ಮತ್ತು ಬೇರೆ ಕಡೆ ಕನೆಕ್ಟಿವಿಟಿ ಕೊಡಲಿಕ್ಕೆ ಸ್ವಲ್ಪ ಲೆಂತ್ ಜಾಸ್ತಿನೂ ಆಗ್ಬೋದು. ಸೊ ಇಲ್ಲಿ ಸಿಂಗಲ್ ಲೇನ್ ಬರ್ಬೋದು, ಇಲ್ಲಿಂದ ಮತ್ತೆ ಡುವಲ್ ಲೇನ್ ಸ್ಟಾರ್ಟ್ ಆಗ್ತದೆ. ಮೈಕಿದ್ದು ಕ್ವಾಲಿಟಿ ಹೇಗೆ ಇದೆ ಅದು ಕೂಡ ಮೋಟೋ ಬ್ಲಾಗ್ ಮಾಡುವಾಗ ಯಾವ ರೀತಿ ಯೂಸ್ ಮಾಡ್ಬೋದು. ವಾಯ್ಸ್ ಒಳ್ಳೆದಿದೆ, ಇದರಲ್ಲಿ ಟೋಟಲ್ 4 ಮೈಕ್ಸ್ ಇದೆ. ಸೊ ಹಾಗಾಗಿ ಒಳ್ಳೆ ವಾಯ್ಸ್ ಕೂಡ ಕ್ಯಾಪ್ಚರ್ ಮಾಡ್ಬೋದು ಅಂತ ಯೋಚಿಸ್ತದೆ. ಸೊ ಅದಕ್ಕೋಸ್ಕರ ಮತ್ತೆ ವ್ಯೂ ಗಾಡಿ ಗಿಡ ಹೇಗೆ ವ್ಯೂ ಬರ್ತದೆ, ಯಾವ ರೀತಿ ಬರ್ತದೆ ಅಂತ ಅದೇ ರೀತಿ ಏನಾದರೂ ತುಂಬ ಟೈಮ್ ನಂತರ ಮೋಟೋ ಬ್ಲಾಗ್ ಮಾಡ್ಕೊಂಡ್ರಿಂದ ಅದು ಕೂಡ ಒಂದು ಬೆನಿಫಿಟ್ ಅಂತ ಹೇಳ್ಬೋದು. ಫೇಮಸ್ ಬಜ್ಪೆ ಫಿಲ್ಮ್ ಅಂತ ಹೇಳ್ಬೋದು. ಇದು ಫಾಲ್ಗುಣಿ ರಿವರ್, ಇದು ಓಲ್ಡ್ ಬ್ರಿಡ್ಜ್. ಆಂಧ್ರಪ್ರದೇಶದ್ದು ರೀಸೆಂಟ್ಲಿ ಕನ್ಸ್ಟ್ರಕ್ಷನ್ ಆದ ಆಲ್ಮೋಸ್ಟ್ 1 ಇಯರ್ 2 ಇಯರ್ಸ್ ತನಕ ಆಯಿತು ಕನ್ಸ್ಟ್ರಕ್ಷನ್ ಆಗಿ. ಸೊ ಅದು ನ್ಯೂ ಬ್ರಿಡ್ಜ್, ಇದು ಓಲ್ಡ್. ಆಲ್ಮೋಸ್ಟ್ ಆರಾಮ್ಸೆ 60 ನಾರ್ಮಲ್ ಸ್ಪೀಡಲ್ಲಿ ಕ್ರೂಸ್ ಮಾಡ್ಬೋದು, ಯಾಕಂದರೆ ಡಬಲ್ ಲೈನ್ ರೋಡ್ ಇರೋದು. ಒಂದು 2-3 ಕಡೆ ಸಿಂಗಲ್ ಲೈನ್ ರೋಡ್ ಬಿಟ್ಟು ಬಾಕಿ ಎಲ್ಲ ಕಡೆ ಆಲ್ಮೋಸ್ಟ್ ನಿಮಗೆ ಇವಾಗ ಬಜ್ಪೆ ಟು ಮಂಗಳೂರಿಗೆ ಡಬಲ್ ಲೈನ್ ರೋಡ್ ಸಿಗುತ್ತೆ. ಸೊ ಇದೊಂದು ಸ್ಟ್ರೆಚ್, ಇದು ಕೂಡ ನಿಮಗೆ ಡಬಲ್ ಲೈನ್ ರೋಡೇ ಆಗ್ತದೆ. ಯಾಕಂದರೆ ಈಚೆ ಬದಿದ್ದೆಲ್ಲ ಸ್ವಲ್ಪ ರೋಡ್ ಅಲಗಲ್ ಮಾಡಲಿಕ್ಕೆ ಜಾಗ ಇದು ಮಾಡಲಿಕ್ಕಿದೆ, ಕನ್ವರ್ಷನ್ ಏನಾದರೂ ಇರ್ತದೆ. ಸೊ ಅದರ ನಂತರ ಮತ್ತೆ ಸೇಮ್ ನೋಡಿ ಇಲ್ಲಿ ತನಕ ಇದೆ ಡಬಲ್ ಲೈನ್ ರೋಡು, ಅದು ಕೂಡ ಕಂಟಿನ್ಯೂ ಆಗ್ತದೆ. ಸೊ ಇನ್ನು ಮಂಗಳೂರು ಟು ಬಜ್ಪೆ ಬರುವವರಿಗೆ ಟೆನ್ಷನ್ ಇಲ್ಲ.
ಒಳ್ಳೆ ರೋಡು, ಒಳ್ಳೆ ಡೆವಲಪ್ಮೆಂಟ್. ಇದು ಸ್ಟೇಟ್ ಹೈವೇ 66 ಕಾಣಬೇಕು, ಎಕ್ಸಾಕ್ಟಾಗಿ ಗೊತ್ತಿಲ್ಲ, ಆಲ್ಮೋಸ್ಟ್ 66 ಇರ್ಬೋದು. ಒಂದು ವೇಳೆ ಈ ಸೆಟಪಿಂದ ಮೋಟೋ ವ್ಲಾಗ್ ಮಾಡೋದು ಈಸಿ, ಪರವಾಗಿಲ್ಲ, ಪಾಯಿಂಟ್ ಇದು ನೋಡೋ ವ್ಯೂ ಒಳ್ಳೆದಿಕ್ಕಂತ ಇದ್ದರೆ ಸೊ ಇನ್ನು ಮುಂದೆ ಒಳ್ಳೊಳ್ಳೆ ಮೋಟೋ ವ್ಲಾಗ್ಸ್ ಮಾಡ್ಬೋದು, ಒಳ್ಳೆ ಬೆನಿಫಿಟ್ ಅಂತ ಯೋಚಿಸ್ತೇನೆ. ಬಟ್ ರಿಸ್ಕ್ ಏನಂದರೆ ಇದರಲ್ಲಿ ಡುವಲ್ ಲೆನ್ಸ್ ಇರೋದ್ರಿಂದ ಸ್ವಲ್ಪ ಕ್ಯಾರಿ ಮಾಡೋದು ಕಷ್ಟ. ಇದಕ್ಕಂತ ಒಂದು ಸಪ್ರೇಟ್ ಬ್ಯಾಗ್ ಇಟ್ಕೊಳ್ಬೇಕಾಗ್ತದೆ, ಅದಾದ್ಮೇಲೆ ಒರಿಜಿನಲ್ ಬಾಕ್ಸ್ ಏನಿದೆ ಅದರಲ್ಲಿ ಇಟ್ಕೊಂಡು ಕ್ಯಾರಿ ಮಾಡಬೇಕಾಗ್ತದೆ. ಸೊ ಅದೊಂದು ಸ್ವಲ್ಪ ಪ್ರಾಬ್ಲಮ್. ಮತ್ತು ಈ ಸರ್ತಿ ಅಂತೂ ನಾನು ಅಂಡರ್ ವಾಟರೆಲ್ಲ ಯೂಸ್ ಮಾಡ್ಕೊಳ್ತೀನಿ. ಇದು ನಾರ್ಮಲಾಗಿ ವಾಟರ್ ಪ್ರೂಫೇ, ವಾಟರ್ ರೆಸಿಸ್ಟೆಂಟ್ ವಾಟರ್ ಪ್ರೂಫ್ ಅಂತ ಹೇಳ್ಬೋದು. ಬಟ್ ಓದ್ಬೋದು ನನಗೆ ಎಕ್ಸ್ಪೀರಿಯೆನ್ಸ್ ಆದದ್ದು ಸಾಕಂತ ಹೇಳಿ ಇದನ್ನು ನಾನು ಮತ್ತೆ ಅಂಡರ್ ವಾಟ್ರಲ್ಲಿ ಯೂಸ್ ಮಾಡಲಿಕ್ಕೆ ಹೋಗೋದಿಲ್ಲ. ಸೊ ಇದಕ್ಕೆ ಸಪ್ರೇಟ್ ಕೇಸ್ ಬರ್ತದೆ, ಅದಕ್ಕೊಂದು 8,000 9,000 ಸೊ ಅಷ್ಟೊಂದು ಇನ್ವೆಸ್ಟ್ ಮಾಡಲಿಕ್ಕೆ ಹೋಗಿದ್ದೆ ನಾನು. 10,000 ಅಂಡರ್ ವಾಟರ್ ಯೂಸ್ ಮಾಡ್ತೀನಿ. ಅಂಡರ್ ವಾಟರ್ ನಾನು ಅಷ್ಟೊಂದು ಯೂಸ್ ಮಾಡಲಿಕ್ಕೆ ಹೋಗೋದಿಲ್ಲ. ಜಸ್ಟ್ ಒಂದು ಮೋಟೋ ಬ್ಲಾಗ್ಸ್ ಏನಿದೆ ಅದಕ್ಕೋಸ್ಕರ. ಅದೇ ರೀತಿ ಟ್ರಾವೆಲ್ ಬ್ಲಾಗ್ಸ್ ಎಲ್ಲ ನಿಮಗೆ ಸ್ವಲ್ಪ ಡಿಫ್ರೆಂಟಾಗಿ ಕಾಣಲಿಕ್ಕೆ ನೋಡಲಿಕ್ಕೆ ಸಿಗ್ಬೋದು. ಅದೇ ರೀತಿ ನಮ್ಮ ಬಸ್ ವೇ ಏನಿದೆ, ಬಸ್ ವೇ ಸರೌಂಡಿಂಗ್ಸನ್ನು 360 ವ್ಯೂವಲ್ಲಿ ನಾನು ನಿಮ್ಮಲ್ಲಿ ತೋರಿಸ್ಲಿಕ್ಕೆ ಇದ್ದೇನೆ. ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಅದೇ ರೀತಿ ಈ ವಿಡಿಯೋನ ಶೇರ್ ಮಾಡಿ. ಅದೇ ರೀತಿ ಏನಾದರೂ ಥಾಟ್ಸ್ ಇದ್ದರೆ ಕಮೆಂಟ್ ಕೂಡ ಮಾಡಿ. ನನಗೆ ಏನಾದರೂ ಸಜೆಷನ್ಸ್ ಇದ್ದರೆ, ನಿಮಗೆ ಇಂಟ್ರೆಸ್ಟ್ ಇದ್ದರೆ ಒಳ್ಳೆಯದು. ಆಲ್ಮೋಸ್ಟ್ ಇದು ರೋಡ್ಸ್ ನೀವು ಇನ್ನೂ ನೋಡಿರ್ತೀರ. ನನಗೆ ಮೇಯ್ನಾಗಿ ಇವತ್ತು ಬಸ್ಬೆದ್ದು ರೋಡ್ಸು, ಅದೇ ರೀತಿ ಮರವೂರು ರೋಡನ್ನು ತೋರಿಸ್ಲಿಕ್ಕಿತ್ತು. ಸೊ ತೋರಿಸಿದ್ದೇನೆ. ಸೊ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆಲ್ಮೋಸ್ಟ್ ನಂದು 10,000ಕ್ಕೆ ಸಬ್ಸ್ಕ್ರೈಬರ್ಸ್ ಹತ್ರ ಇದ್ದಾರೆ ಆಗಲಿಕ್ಕೆ. ಸೊ ನಿಮ್ಮದು ಸಪೋರ್ಟ್ ಇದ್ದರೆ ಆದಷ್ಟು ಬೇಗ 10ಕ್ಕೆ ಸಬ್ಸ್ಕ್ರೈಬರ್ಸ್ ಆಗ್ಬೋದು.